ನಮಸ್ಕಾರ ದೊರೆ, ಎಲ್ಲರೂ ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ. ಇವತ್ತು ನಾನು ಮತ್ತೆ ನನ್ನ ಫ್ರೆಂಡ್ ಗೊಳ್ಳಳೇಶ್ವರಿ ಟೆಂಪಲ್ ಹೋಗ್ತಾ ಇದೀವಿ. ಯಾಕೆ ಅಂತಂದ್ರೆ ಅಲ್ಲಿ ನಮ್ಮ ಇನ್ನೊಬ್ಬ ಫ್ರೆಂಡ್ ಮಗಳ ನಾಮಕರಣ ಇದೆ. ಬನ್ನಿ ಗೊಳ್ಳಳೇಶ್ವರಿ ಟೆಂಪಲ್ ಹೋಗೋಣ, ಹಾಗೆ ನೇಮಿಂಗ್ ಸೆರೆಮನಿ ಕೂಡ ಮಾಡೋಣ. ನೇಮಿಂಗ್ ಸೆರೆಮನಿ ವೈಬ್ಸ್ ಹೇಗಿತ್ತು ಅಂತ ಹೇಳೋದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಆನೆಸ್ಟ್ ಕಮೆಂಟ್ ನ ಬರ್ದಿಡಿ. ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ಗುರುಗಳೇ ಇಂಟ್ರೋ ಹಾಕಿ. ನಾವು ಧರ್ಮಪುರ ಟು ಗೊಳ್ಳಳ್ಳಿ ವಯಾ ಅರೇಬೆ ಮೇಲೆ ಹೋದ್ವಿ. ಆನ್ ದ ವೇ ಅರೇಬೆಯಿಂದ ಹೋಗ್ಬೇಕಾದ್ರೆ ಅಲ್ಲಿ ನಮಗೆ ವಿವೇಕ ಚಿತ್ರಮಂದಿರ ಸಿಕ್ತು. ನಮ್ಮ ಚಿಕ್ಕ ವಯಸ್ಸಲ್ಲಿ ಆಲ್ಮೋಸ್ಟ್ ಎಲ್ಲಾ ಕನ್ನಡ ಸಿನಿಮಾಗಳು ಇಲ್ಲಿ ನೋಡಿದ್ವಿ. ಟಿಕೆಟ್ ಇಲ್ಲ ಅಂತಂದ್ರೆ ವಿಂಡೋ ಹತ್ರ ನಿಂತು ಸ್ಟೋರಿ ಗೆಸ್ ಕೂಡ ಮಾಡಿದ್ವಿ. ಪಾಪ್ಕಾರ್ನ್ ಇರ್ಲಿಲ್ಲ, ಗ್ರೌಂಡ್ ನಟ್ ಪ್ಲೇಸ್ ಕಡ್ಲೆಕಾಯಿ ಕಾಂಬೋ ಇತ್ತು ನಮಗಿಲ್ಲಿ. AC ಇರ್ಲಿಲ್ಲ, ಆದ್ರೆ ಫ್ಯಾನ್ ಸ್ಪೀಡ್ ಫುಲ್ ಇತ್ತು. ಕ್ಲೈಮ್ಯಾಕ್ಸ್ ಬಂದಾಗ ಥಿಯೇಟರೇ ಶೇಕ್ ಆಗ್ತಿತ್ತು. ಥಿಯೇಟರ್ಗೊಂದು ಹೇಳಿ ನಮ್ ಲೊಕೇಶನ್ ಕಡೆ ಹೊರಟ್ವಿ. ಫೈನಲಿ ನಮ್ ಲೊಕೇಶನ್ ರೀಚ್ ಆದ್ವಿ. ಇದೇ ನೋಡಿ ಗೊಳ್ಳಳೇಶ್ವರಿ ಟೆಂಪಲ್. ಇದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ದೇವ್ರಿಗೊಂದು ನಮಸ್ಕಾರ ಮಾಡಿ ಫಂಕ್ಷನ್ ಹಾಲ್ ಕಡೆ ಬಂದ್ವಿ. ಫಂಕ್ಷನ್ ಹಾಲ್ ಕಡೆ ಬಂದ್ ನೋಡಿದ್ರೆ ನಾವು ಬರೋ ಟೈಮ್ ಆಗ್ಲೇ ಫಂಕ್ಷನ್ ಮುಗ್ದೋಗ್ಬಿಟ್ಟಿದೆ. ಬರೀ ಇಂತದೆಯ कैसे कैसे लोग रहते हैं यार यहाँ पर। साला तुमको पागल कुत्ते का गाड़ी उठा के ले जाएगा बता रहे हैं हम। ಆದ್ರೂ ನಮ್ ತರ ಲೇಟ್ ಆಗಿ ಬಂದಿರೋ ರಿಲೇಟಿವ್ಸ್ ಫಂಕ್ಷನ್ ಕಂಟಿನ್ಯೂ ಮಾಡಿಸ್ತಾ ಇದ್ರು. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ನಮ್ ಫ್ರೆಂಡ್ಸ್ ಎಲ್ಲ ಮದುವೆ ಆಗಿ ಮಕ್ಕಳು ನೇಮಿಂಗ್ ಸೆರೆಮನಿ ಕರೀತವ್ರೆ. ನಾವಿನ್ನು EMI ಜೀವನ ಅದೇ ಹಳೆ ಕಾಲದಲ್ಲಿ ಇದೀವಿ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ಆದ್ರೂ ಒಂದ್ ಖುಷಿ ವಿಚಾರ ಏನು ಅಂತಂದ್ರೆ ಇವರೆಲ್ಲ ನಂತರ ಸಿಂಗಲ್ ಆಗೇ ಇದಾರೆ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಇವಳೇ ನನ್ನ ಫ್ರೆಂಡ್ ಮಗಳು ಯುಕ್ತಿ, ಚೆನ್ನಾಗಿದ್ದಾಳಲ್ವಾ? ಕೋಇನ್ಸಿಡೆನ್ಸ್ ವಿಷಯ ಏನು ಅಂತಂದ್ರೆ ಮಗಳ ನೇಮಿಂಗ್ ಸೆರೆಮನಿ ದಿವಸ ಅಪ್ಪನ ಬರ್ತಡೇ ಕೂಡ ಇದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಹಾಗೆ ನನ್ನ ಫ್ರೆಂಡ್ ಅಲ್ಲಿ ಮರಿ ಓಡಿಸಿದ್ದ. ಊಟ ಮಾಡ್ಕೊಂಡು ಸಂಜೆ 7 ಗಂಟೆಗೆ ಮನೆ ಕಡೆ ಬಂದ್ವು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಇಷ್ಟೇ ದೊರೆ ಇವತ್ತಿನ ಸ್ಪೆಷಲ್. ಮುಂದಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.